ನಿಮ್ಮ ಧ್ವನಿ ಸರ್, ನಿಮ್ಮ ವಯಸ್ಸು, ನಿಮ್ಮ ಧ್ವನಿ, ನಿಮ್ಮ ಹೋರಾಟ ಇನ್ನೆಂದಿಗೂ ಯುವಕರಿಗೆ ಅದರಲ್ಲಿ ಕಿಚ್ಚಾಗಿರುತ್ತೆ. ನಿಮ್ಮ ಕಟ್ಟಿರುವಂಥ ಪಾರ್ಟಿ ಸರ್, ನಮ್ಮ ಯುವಕರು ಯಾವ ಥರ ಇದು ಮಾಡ್ಕೊತಾರೆ, ಯಾವ ಥರ ಸರ್ ಬದಲಾವಣೆ ಯಾವ ರೀತಿ ದೆಹಲಿನಲ್ಲಿ ಮೋದಿ ಮನೆಗೆ ಹೋಗು, ಫಾರಿನ್ ಟ್ರಿಪ್ ಎಲ್ಲ ಹೊಡಿಯೋಕೆ ಹೋಗ್ಬೇಡ, ನೀನು ಮೂಕನ ಹಾಕಬೇಡ, ಇನ್ನು ನಮ್ಮ ನೋವನ್ನು ಕೇಳೋಕ್ಕಾಗಿಲ್ಲ ಅಂದಮೇಲೆ ಯುವರ್ ಅನ್ಫಿಟ್ ಟು ಇವನ್ ಸ್ಟೇ ಇನ್ ದ ಪಾರ್ಲಿಮೆಂಟ್ ಓಡಿಸಿದ್ರಲ್ಲ ಸರ್. ಈ ದೇಶದ ಪ್ರಧಾನಿ ಓಡೋಗ್ತಾನೆ ಅಂತಂದರೆ ಬಿ ಜೆ ಪಿಯವರ ಕೇಳಿಸ್ಕೊಳ್ರೋ, ನೀವು ಹುಲಿ ಬಾರ್ಡ್ರಲ್ಲಿ ಓಡಾಡ್ತಾನೆ ಅಂತ ಹೇಳಿದ್ರಲ್ಲ, ಅದು ಹುಲಿ ಅಲ್ಲ, ಅದು ಏನು ಅಂತ ಜನ ನೋಡಿದ್ದಾರೆ, ಪ್ರಪಂಚ ನೋಡಿದೆ ಸರ್. ಒಂದು ಹೊಸ ಬದಲಾವಣೆ ಸರ್ ಯಾವ ರೀತಿ ದೇಶದಲ್ಲಿ ಬೇಕಾಗಿದೆ, ಕರ್ನಾಟಕದಲ್ಲಿ ಬದಲಾವಣೆ ಬೇಕಾಗಿದೆ ಸರ್, ರಾಜಕೀಯ ಬದಲಾವಣೆ ಸರ್. ಸಿದ್ದರಾಮಯ್ಯನ ಮಕ್ಕಳು ಸಾಕು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಕ್ಕಳು ಸಾಕು, ಯಡಿಯೂರಪ್ಪನ ಅವ್ರ ಮಕ್ಕಳು ಸಾಕು, ದೇವೇಗೌಡರ ಕುಟುಂಬ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ನಾಯಿ ಎಲ್ಲ ಇವೆಲ್ಲ ಸಾಕು ಸರ್. ಜಾರಕಿಹೊಳಿ ಮಕ್ಕಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಕ್ಕಳು, ಈಶ್ವರ್ ಖಂಡ್ರೆ ಅವ್ರ ಮಗ, ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅವ್ರ ಮಕ್ಕಳು, ಈ ಕಡೆ ಎಂ ಎಸ್ ರಾಮಯ್ಯ ಕುಟುಂಬ, ಇನ್ನೊಂದು ಕಡೆ ಕೋಲಾರ ಮುನಿಯಪ್ಪನ ಕುಟುಂಬ ಸರ್. ಇದೇ ರೀತಿ ನೀವು ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಅವ್ರ ಮಕ್ಕಳು ಬರೀ ನಮ್ಗೆ ಹೇಳೋದು ಅಧಿಕಾರಕ್ಕೆ ಬರೋದು ಸರ್. ಸಾಮಾನ್ಯ ಜನರಿಗೆ ಮೂರು ಪಕ್ಷದಲ್ಲಿ ಒಂದು ಟಿಕೆಟ್ ಕೊಡಲ್ಲ, ಒಂದು ಬಿ ಫಾರಂ ಕೊಡಲ್ಲ, ಅವ್ರಿಗೊಂದು ಪ್ರೇರಣೆ ಕೊಡಲ್ಲ. ಕೊಡೋದು ಯಾರಿಗೆ? ನಾನಾಯಿತು ನನ್ನನ್ನು ಸಿ ಎಂ ಮಾಡಿದ್ರೆ ನನ್ನ ಮಗನ ನಿಖಿಲ್ ಮಾಡಿ ಅಂತ, ನಾನಾಯಿತು ನನ್ನ ಮಗನ MLC ಮಾಡಿಬಿಟ್ಟಿದ್ದೀನಿ ಸಿದ್ದರಾಮಯ್ಯ, ನಾನಾಯಿತು ನನ್ನ ತಮ್ಮ ಸುರೇಶನ್ನ MP ಸೋಲ್ಸಿದ್ದೀನಿ, ಗೊತ್ತಿಲ್ಲ. ಈ ಥರ ಆಗಿಬಿಟ್ರೆ ಸರ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ರಾಜಕೀಯ ಅನ್ನೋದು ಒಂದು ದುಡ್ಡಿರೋ ಕುಟುಂಬಗಳು, ಒಂದು ಬ್ಯಾಕ್ಗ್ರೌಂಡ್ ಇರೋ ಕುಟುಂಬಗಳು, ಮಾಫಿಯಾ ನಡೆಸೋ ಕುಟುಂಬಗಳಿಗೆ ಸೀಮಿತವಾಗಿದೆ ಅನ್ನೋ ಸಮಯದಲ್ಲಿ ಕಳೆದ 16 ವರ್ಷದಲ್ಲಿ ಸರ್ ಮನೆ ಮಾತಾಗಿದ್ದೀವಿ ನಾವು ರಾಜಕೀಯ ಮಾಡಲಿಲ್ಲ. ನಾವು ಮೊದಲು ಮನೆ ಮಾತಾಗಿ ಹೋರಾಟ ಮಾಡಿಕೊಂಡು ಇದೇ ಗೆದ್ದು ಬಂದಂಥ ಸರ್ಕಾರಗಳು BJPನ ಎಕ್ಸ್ಪೋಸ್ ಮಾಡಿದಾಗ ಚಪ್ಪಾಳೆ ಹೊಡೆದಂಥ ಕಾಂಗ್ರೆಸ್ ಬಂದಾಗ ನನ್ನನ್ನು ಜೈಲಿಗೆ ಕಳಿಸಿದ್ರು, ಎಲ್ಲ ಕೆಲಸ ಮಾಡಿದ್ದಾರೆ. ನಮಗೆ ಗೊತ್ತಾಗಿದ್ದೇನು ಅಂತಂದರೆ ಇವ್ರದ್ದು ಅಜೆಂಡಾ ಎಲ್ಲ ಒಂದೇ. ಇವ್ರದ್ದೆಲ್ಲ ಫ್ಲಾಗ್ಗಳು ಬೇರೆ, ಅಜೆಂಡಾ ಅಲಾಗೆ. ಅಲ್ಲ, ಇವ್ರದ್ದು ಫ್ಲಾಗ್ಗಳು ಬೇರೆ ಇದ್ರು ಕೂಡ ಇವ್ರದ್ದು ಅಜೆಂಡಾ ಒಂದೇ, ಇವರ ಉದ್ದೇಶಗಳು ಒಂದೇ ಅಂತೇಳಿ ಸರ್ ಸಾಮಾನ್ಯ ಜನರಿಗೆ ಯಾರೂ ಕೊಡ್ತಾ ಇಲ್ಲ. ಹಂಗಾಗಿ ಯಂಗ್ಸ್ಟರ್ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಕಳೆದ 1.5 ತಿಂಗಳಲ್ಲಿ, ಹೋದ ತಿಂಗಳು 11ನೇ ತಾರೀಕು ಇದನ್ನು ಲಾಂಚ್ ಮಾಡಿದ್ದೀವಿ ಸರ್. ಕರ್ನಾಟಕದಾದ್ಯಂತಗೂ ಸಹ ಜನ ನಮ್ಮ ಪಾರ್ಟಿಗೆ ಸೇರ್ತೀವಿ ಅಂತ ಇದ್ದಾರೆ. ಕಸ ಗುಡಿಸೋರು ಮಕ್ಕಳು, ಸ್ಕೂಲಲ್ಲಿ P1 ಕೆಲಸ ಮಾಡೋರು, ಲಾರಿ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಮಂಡಿನಲ್ಲಿ ತರಕಾರಿ ಮಾರೋರು ಸರ್, ಇಂಥ ಜನ ನಮ್ಮ ಪಾರ್ಟಿಗೆ ನಾನು ಆಗಬೇಕು ಸರ್. ಕನಿಷ್ಠ ನಮ್ಮ ಪಾರ್ಟಿ ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬೇರೆ ವಿಚಾರ, ಅದು ಜನರಿಗೆ ಬಿಡ್ತೀವಿ. ನಾನು ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದಂತೂ ನಿಜ, ಈ 3 ಪಕ್ಷಗಳನ್ನು ಸೋಲಿಸಿ, 3 ಪಕ್ಷಗಳು ಸೋಲ್ಬೇಕು, ಆಮೇಲೆ ಇವ್ರನ್ನ ಮನೆ ಕಳಿಸ್ಬೇಕು. ಆಮೇಲೆ ಆಲ್ಟರ್ನೇಟಿವ್ ನಮ್ಮಂಥ ಪಕ್ಷಗಳು, ಸಾಕಷ್ಟು ಪಕ್ಷಗಳಿಲ್ಲ ಅಂತ ಹೇಳ್ತಾ ಇಲ್ಲ, KRS ಇದ್ದಾರೆ, BSP ಇದೆ, ಆಮೇಲೆ ಉಪೇಂದ್ರ ಅವ್ರ ಪಕ್ಷ ಇದೆ ಸರ್. ನಮಗೆ ಆಲ್ಟರ್ನೇಟಿವ್ ಆಗಿ ನೀವು ಯಾರಿಗೆ ಓಟ್ ಹಾಕಿದ್ರು ಸಮಸ್ಯೆ ಇಲ್ಲ. ಬಟ್ ಈ 3 ಪಕ್ಷಗಳನ್ನು ಸೋಲಿಸಬೇಕು, ಮನೆ ಕಳಿಸ್ಬೇಕು. ಬೇರೆ ಪಕ್ಷದವ್ರು ಹೇಳಲ್ಲ ಯಂಗ್ಸ್ಟರ್ ಪಾರ್ಟಿನ ಗೆಲ್ಸಿ ಅಂತ. ನಾನು ಹೇಳ್ತೀನಿ, ನಿಮಗೆ ಯಾವ್ದು ಇಷ್ಟನೋ ಆ ಪಾರ್ಟಿಗೆ ಆಲ್ಟರ್ನೇಟಿವ್ ನಿಮ್ಗೆ ಅನಿಸ್ಬೇಕು. ನಾವು ಪಾರ್ಟಿ ಕಟ್ಟಿರೋದು 2 ವರ್ಷದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಬ್ಬ ಇನ್ಸ್ಪೆಕ್ಟರ್ ಎದ್ದು ನಿಂತ್ಕೊಂಡು ನೀವು ಸ್ಟೇಷನ್ಗೆ ಹೋದ್ರೆ ಸಲ್ಯೂಟ್ ಹೊಡೆದು ಅಲ್ಲಿ ನೀರು ಕೊಟ್ಟು ಕೊಂಡಿಸಿ ನಿಮ್ಮ ಸಮಸ್ಯೆನ ಬಗೆಹರಿಸಬೇಕು. ನೀವು ಸರ್ಕಾರ ಶಾಖೆಗಳಿಗೆ ಹೋಗಿ ಲಂಚ ಕೊಟ್ಟು ನಿಮ್ಮ ಕೆಲಸ ಮಾಡಬಾರ್ದು. ಒಂದು ಸರ್ಕಾರಿ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಆ ಸರ್ಕಾರದವ್ರು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು, 15 ರೂಪಾಯಿ ಫೀಸ್ ಇಸ್ಕೊಬೇಕು. ನಿನ್ನ ಡೆತ್ ಸರ್ಟಿಫಿಕೇಟು, ಬಸ್ ಸರ್ಟಿಫಿಕೇಟು, ನನ್ನ DL, ನಿನ್ನ ಆಧಾರ್ ಕಾರ್ಡನ್ನು ಮನೇಲಿ ಮಾಡಿಕೊಡ್ಬೇಕು ಸರ್. 24 ಗಂಟೆ ಟ್ಯಾಕ್ಸ್ ಕಟ್ಟೋರಿಗೆ ನಮ್ಮ ಮನೆಗೆ ಹೋಗಿ ಸೇವ್ ಮಾಡೋಲ್ಲ ಅಂತಂದರೆ 78 ವರ್ಷದಲ್ಲಿ ಇವರು ಕಿಸದ ಗುಡ್ಡೆ ಹಾಕಿದ್ಯೇನೋ 1400 ಕೋಟಿ ಆಸ್ತಿ, 1100 ಕೋಟಿ ಆಸ್ತಿ, ಸದಾಶಿವನಗರದಲ್ಲಿ ಮನೆ, HL ಒಂದು ಅರ್ಧ ಡಜನ್ ಹೆಲಿಕಾಪ್ಟ್ರು, ಅಲ್ಲೆಲ್ಲೋ ಮೈನಿಂಗ್ ಬಿಸ್ನೆಸ್ಸು, ಅಲ್ಲೆಲ್ಲೋ ಹೊರದೇಶಗಳಲ್ಲಿ ಇವ್ರದ್ದು ಬಿಸ್ನೆಸ್ಗಳು, ಮಣ್ಣು ಮಸಿ ಸರ್ ಲೂಟಿ ಮಾಡಿಬಿಟ್ಟವ್ರಿ ಸರ್ ಇವರು. ಇವತ್ತು ನಾವೇನಾದರೂ ನಮ್ಮಂಥವ್ರು ಈ ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ತಂದಿಲ್ಲ ಅಂತಂದರೆ ಮೈ ಮೇಲೆ ಬಟ್ಟೆ ಉಳಿಸಿದ್ದಾರೆ, ಇವತ್ತು ಬಟ್ಟೆನೂ ಉಳಿಯಲ್ಲ ಸರ್. ಜನರ ಮುಖದಲ್ಲಿ ಕರ್ನಾಟಕದಲ್ಲಿ ರೈತರು ಚೆನ್ನಾಗವ್ರ, ಅನ್ನ ಬೆಳೆಯೋ ರೈತರು ಸತ್ತೋಗ್ತಾ ಇದ್ದಾರೆ. ಇವತ್ತು ಓದೋವಂಥ ಹುಡುಗರಿಗೆ ಶಾಲೆಗಳು 45,000 ಶಾಲೆಗಳು ಬಿದ್ದೋಗ್ತಾ ಇದೆ. 78 ವರ್ಷದಲ್ಲಿ 1400 ಕೋಟಿ ಸದಾಶಿವನವರ ಮನೆ ಹೆಲಿಕಾಪ್ಟರ್ ಮಾಡ್ಕೊಂಡಂಥ ವ್ಯಕ್ತಿಗಳು ಅದು BJP, ಕಾಂಗ್ರೆಸ್, JDS 3ರಲ್ಲೂ ಇದ್ದಾರೆ. ಕನಿಷ್ಠ ನಮ್ಮ ರಾಜ್ಯದ 45,000 ಬೀಳ್ತಾ ಇರೋ ಶಾಲೆಗಳನ್ನ ರಿಪೇರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ವಿ ನೀಡ್ ಟು ಕಿಕ್ ದೆಮ್ ಔಟ್. ಇವರುಗಳನ್ನ ಮನೆ ಕಳಿಸ್ಬೇಕು, ಕಿಕ್ ಔಟ್ ಮಾಡಿ ಮನೆ ಕಳಿಸ್ಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ ಆಗಿದೆ. ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬರೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು. ನಾವು ಬರ್ತದಂತ ಹೇಳ, ಬರಲ್ಲ ಅಂತ ಹೇಳಲ್ಲ. ಬಂದರೆ ಟೋಲ್ ಗೇಟ್ಗಳಿರೋದಿಲ್ಲ. ನಮ್ಮ ರಾಜ್ಯದಲ್ಲಿ 41,000 ಕೆರೆಗಳಿದೆ, ಹೂಳೆತ್ತಬೇಕು. ನಮಗೆ ಅಲ್ಲಿ ಹೂಳೆತ್ತಿದ್ರೆ ನೀರು ನಿಂತ್ಕೊಳ್ತದೆ, ರೈತರ ಬೋರ್ವೆಲ್ಲಲ್ಲಿ ಕರೆಂಟ್ ಬರ್ತದೆ ಸರ್. ಸ್ವಾವಲಂಬಿಗಳಾಗಿ ನಮ್ಮ ರೈತರನ್ನ ಮಾಡಬೇಕಾಗಿದೆ ಸರ್. ಇವತ್ತು ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಒಂದು 40 ಲಕ್ಷ ಬೋರ್ವೆಲ್ಸ್ ಇದೆ. ಖಂಡಿತವಾಗಿ ನಮ್ಮ ಸರ್ಕಾರ ಬಂದರೆ ರೈತರಿಗೆ
ನಾನು ಇಲ್ಲಿಂದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿದ್ದೀನಿ. ನಮ್ಮಂಥವ್ರು ಸರ್ಕಾರ ಮಾಡಿದ್ರೆ, ನಮ್ಮಂಥ ಸಣ್ಣ ವ್ಯಕ್ತಿಗಳು, ಬ್ಯಾಕ್ಗ್ರೌಂಡೇ ಇಲ್ಲದಂಥ ವ್ಯಕ್ತಿಗಳು ಸರ್ಕಾರ ಮಾಡಿದ್ರೆ ಖಂಡಿತವಾಗಿ 40 ಲಕ್ಷ ಬೋರ್ವೆಲ್ಗಳಿಗೆ ಸೋಲಾರು 90% ಸಬ್ಸಿಡಿ, ಸರ್ಕಾರ ಸಬ್ಸಿಡಿ ಕೊಟ್ಟು ನಿಮಗೆ ಸೋಲಾರ್ ಪ್ಯಾನಲ್ ವಿಂಡ್ ಮಿಲ್ ಕೊಡ್ತದೆ. ಬೆಳಗ್ಗೆ 6 ಗಂಟೆ ಬಂದಿದ ತಕ್ಷಣ ಓಡಿಸು ನಿನ್ನ ಮೋಟ್ರನ್ನ. ನಿಮ್ಮ 41,000 ಕೆರೆಗಳನ್ನ ಹೂಳೆತ್ತೀವಿ. ನಿಮ್ಮ ಬೋರ್ವೆಲ್ ನೀರು 1,000 ಅಡಿಗಿರೋದು 100 ಅಡಿಗೆ ಬರ್ತದೆ. ಎತ್ಕೊ ನೀರನ್ನ, ರಿಸೋರ್ಸ್ನ ಬಳಸ್ಕೊ ನೀನು. ಸರ್, ನಮ್ಮಂಥವ್ರು ಬಂದರೆ ಮೊದಲು ರೈತರು, ಎರಡನೇದು ಟೋಲ್ಗೇಟು, ಮೂರನೇದು ಇವತ್ತು 45,000 ಶಾಲೆಗಳು ಬಿದ್ದೋಗೋ ಸ್ಥಿತಿಲಿದೆ. ವಿಲ್ ಅಪ್ಗ್ರೇಡ್ ಇಟ್ಟು ಯಾವ ರೀತಿ ಕಾನ್ವೆಂಟ್ಗಳಿದೆ, ಯಾವ ರೀತಿ ಪ್ರೈವೇಟ್ ಸ್ಕೂಲ್ಗಳಿದೆ, ನಮ್ಮ ಸರ್ಕಾರಿ ಶಾಲೆಗಳಾಗುತ್ತೆ, 6,000 ಕಾಲೇಜ್ಗಳಿದೆ, ಅವುಗಳನ್ನ ಅಪ್ಗ್ರೇಡ್ ಮಾಡಬೇಕಾಗಿದೆ. ಸರ್, ನಾವು ಹೇಳೋದು ನಮ್ಗೆ ಕರೆಕ್ಟಾಗಿ ಜನ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀವಿ. ಖಂಡಿತವಾಗಿ ಕರ್ನಾಟಕದಲ್ಲಿರೋ ಜನರು 5.5 ಕೋಟಿ ಜನ ಅಂತೇಳಿ ಇದು ಐ ಥಿಂಕ್ ವೋಟರ್ಸ್ ಇದರಲ್ಲಿ ಹೇಳ್ತಾ ಇದ್ದಾರೆ. ಸರ್, 5.5 ಕೋಟಿ ಜನರ ಮುಖದಲ್ಲಿ ನಗು ಇಲ್ಲ ಸರ್. ನಾವು ಕೊಡೋದು ನಗು ಭಾಗ್ಯ. ಜನಗಳ ಮುಖದಲ್ಲಿ ನಗು ಬರಬೇಕು. ನಗು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ನಿರುದ್ಯೋಗ, ನೀವು ದುಡಿದ್ರೆ ಸಂಬಳ ಸಾಲ್ತಾ ಇಲ್ಲ, ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ, EMI ಕಟ್ಟಿಲ್ಲ, ಬೆಲೆ ಏರಿಕೆ. ಕರ್ನಾಟಕದಲ್ಲಿ ಎಲ್ಲಿ ಜನ ಚೆನ್ನಾಗಿದ್ದಾರೆ ಅಂತಂದರೆ 2 ಜಾಗದಲ್ಲಿ, ಸದಾಶಿವನಗರ, ಡಾಲರ್ಸ್ ಕಾಲನಿ ಬಿಟ್ಟರೆ ಉತ್ತರ ಕರ್ನಾಟಕದ MLA ಎಲ್ಲ ಬಂದು ಸದಾಶಿವನಗರ, ಡಾಲರ್ಸ್ ಕಾಲನಿ ಸೆಟ್ಲ್ ಆದರೆ ಮತ್ತೆ ಚುನಾವಣೆಗೆ ಬಂದಾಗ ವಾಪಸ್ ಹೋಗೋದು. ಕರ್ನಾಟಕದಲ್ಲಿ 2 ಜಾಗ ಚೆನ್ನಾಗಿರೋದು, ಸದಾಶಿವನಗರ, ಡಾಲರ್ಸ್ ಕಾಲನಿ. ಇವೆರಡು ಬಿಟ್ಟರೆ ಇನ್ಯಾರೂ ಚೆನ್ನಾಗಿಲ್ಲ. ಇನ್ನು 99% ಮುಖದಲ್ಲಿ ಕಳೆ ಇಲ್ಲ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ನೆಮ್ಮದಿ ಇಲ್ಲ, ಭವಿಷ್ಯ ಇಲ್ಲ. ಸರ್, ಇದನ್ನು ರೂಪಿಸ್ಬೇಕು. ಭವಿಷ್ಯದ ಭಾಗ್ಯ ಕೊಡ್ತೀವಿ, ನಗುವಿನ ಭಾಗ್ಯ ಕೊಡ್ತೀವಿ. ನಾವು 2,000 ಕೊಡ್ತೀವಿ ಅಂತ ಹೇಳಕ್ ಹೋಗಲ್ಲ. ನಾವು ನಿಮಗೆ ಓಟ್ ಹಾಕಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಕ್ ಹೋಗಲ್ಲ. ಸರ್,